ರಾಜಕೀಯ ಬಿರುಗಾಳಿ ಎಬ್ಬಿಸುತ್ತಾ ಕರ್ನಾಟಕದ ಎಸ್ಐಆರ್ ಆಪರೇಷನ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬರೋಬ್ಬರಿ 1.11 ಕೋಟಿ ಮತಗಳು ಡಿಲೀಟ್. ದೇಶದಲ್ಲೇ ಎರಡನೇ ಅತಿ ಹೆಚ್ಚು ಮತದಾರರು ಡಿಲೀಟ್ ಆದ ರಾಜ್ಯ ಕರ್ನಾಟಕ. ಪ್ರತಿ 5 ಮತದಾರರ ಪೈಕಿ ಒಬ್ಬರು ಮತ ಹಕ್ಕು ಕಳೆದುಕೊಳ್ಳೋ ಆತಂಕ ಈಗ ಎದುರಾಗಿದೆ. ಎಸ್ಐಆರ್ ಆಪರೇಷನ್ ಬಳಿಕ 1,11,00,000 ಮತದಾರರ ಕೈಬಿಟ್ಟಿದೆ ಆಯೋಗ. ಚುನಾವಣಾ ಆಯೋಗಕ್ಕೆ ಆಕ್ಷೇಪಣೆ ಸಲ್ಲಿಸಲು ಇನ್ನು 2 ದಿನವಷ್ಟೇ ಬಾಕಿ ಉಳಿದಿರುವಂತದ್ದು. ಎಸ್ಐಆರ್ ಆಪರೇಷನ್ ಕರ್ನಾಟಕದಲ್ಲಿ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸುತ್ತೆ. ದೇಶದಲ್ಲೇ ಎರಡನೇ ಅತಿ ಹೆಚ್ಚು ಮತದಾರರನ್ನ ಡಿಲೀಟ್ ಮಾಡಿರುವ ರಾಜ್ಯ ಕರ್ನಾಟಕ. ರಾಜ್ಯದ 22% ಮತದಾರರು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗುವ ಸಾಧ್ಯತೆ ಇದೆ. 2026 ಜೂನ್ 16 ಮತಪಟ್ಟಿ ಪ್ರಕಾರ ರಾಜ್ಯದ ಮತದಾರರ ಸಂಖ್ಯೆ 5.54 ಕೋಟಿ ಇತ್ತು. ಗೈರು, ನಕಲಿ, ನಾಪತ್ತೆ, ಸಾವು, ಸ್ಥಳಾಂತರವಾದವರ 1.11 ಕೋಟಿ ಜನ. ಗೈರಾಗಿರುವಂತವರು, ನಕಲಿ ವೋಟರ್ಸ್ಗಳು, ನಾಪತ್ತೆಯಾಗಿರೋರು, ಹಾಗೆ ಸಾವಿಗೀಡಾಗಿರುವಂತವರು, ಸ್ಥಳಾಂತರವಾಗಿರುವವರು, ಇವರೆಲ್ಲರ ಲೆಕ್ಕ 1.11 ಕೋಟಿ. ಇವತ್ತುವರೆಗೂ 99.96% ಪ್ರಗತಿಯಾಗಿದೆ. 5,54,32,316 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ ಎಸ್ ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96%ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು, ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. 1,11,04,705 ಮತದಾರರು, ಅರೌಂಡ್ 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರೋರು 14,30,12,012, ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡ್ಯೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಇದು ಒಟ್ಟಾರೆ 1,11,04,705 ಮತದಾರರಾಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಎನ್ಯುಮರೇಷನ್ ಫಾರ್ಮ್ ಮಾತ್ರ. 5 ಮತದಾರರಲ್ಲೂ ಇವತ್ತು 1.1 ಕೋಟಿ ಮತದಾರರು ಔಟ್. ಬಂಗಾಳ ಮೀರಿಸುತ್ತಾ ಕರ್ನಾಟಕ. ಬಂಗಾಳದಲ್ಲಿ 90 ಲಕ್ಷ ವೋಟರ್ಸ್ ಡಿಲೀಟ್ ಆಗಿದ್ರು. ರಾಜ್ಯದಲ್ಲಿ 1.1 ಕೋಟಿ ಮತ ಡಿಲೀಟ್ ಆಗುವ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ 74 ಲಕ್ಷ, ಬಿಹಾರದಲ್ಲಿ 65 ಲಕ್ಷದಷ್ಟು ಮತಗಳು ಡಿಲೀಟ್ ಆಗಿದ್ವು. ಬೆಂಗಳೂರು ಒಂದರಲ್ಲೇ 48% ಮತಗಳು ಡಿಲೀಟ್ ಆಗುತ್ತಾ? ಆತಂಕಕ್ಕೆ ಕಾರಣವಾದ ಭಾರೀ ಪ್ರಮಾಣದ ಮತದಾರರ ಡಿಲೀಟ್ ಸಾಧ್ಯತೆ. ಮತಪಟ್ಟಿಯ ಶುದ್ಧೀಕರಣವೋ ಇದು ರಾಜಕೀಯ ಆಟವೋ ಅನ್ನೋ ಪ್ರಶ್ನೆಗಳು ಈಗ ಮೂಡಿರುವಂಥದ್ದು. ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ. ಎಸ್ಐಆರ್ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಜಟಾಪಟಿಗಳು ನೋಡ್ತಾ ಬಂದ್ವಿ. ಅದಾದ ನಂತರದಲ್ಲಿ ಈಗ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದ್ದು 1.11 ಕೋಟಿ ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಸ್ಥಳಾಂತರವಾಗಿರೋರು, ಗೈರಾಗಿರೋರು ಅಥವಾ ನಾಪತ್ತೆಯಾಗಿರೋರು, ಮೃತಪಟ್ಟವರು, ಇತರೆ ಮತದಾರರು
ಅನ್ನೋದಾಗಿ ಹೇಳಲಾಗ್ತಾ ಇದೆ. 16.3 ಲಕ್ಷ ಸ್ಥಳಾಂತರ ಆಗಿರುವಂತವರು, 66.64 ಲಕ್ಷ ಮೃತಪಟ್ಟಿರುವವರು, 16.3 ಲಕ್ಷ ಇತರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.